ಕೃಷಿಯ ಬಗ್ಗೆ. ಕೃಷಿಯೇ ಹಾಗೆ ಮಳೆಯ ಜೊತೆ ಆಡುವ ಜೂಜಾಟ ಅಂತ ಸುಮ್ಮನೆ ಹೇಳೋದಿಲ್ಲ. ಮಳೆ ಹೆಚ್ಚಾದ್ರೂ ಕಷ್ಟ, ಕಡಿಮೆಯಾದ್ರೂ ಕಷ್ಟ. ಅದರಲ್ಲೂ ದ್ರಾಕ್ಷಿಯಂತೂ ಹವಾಮಾನ ಆಧಾರಿತ ಬೆಳೆ. ಯಾವುದಕ್ಕೂ ಇರಲಿ ಅಂತ ವಿಜಯಪುರ ರೈತರು ಬೆಳೆ ವಿಮೆ ಮಾಡಿಸಿದ್ರೂ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಯಾಕೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಕೋಟಿ ಕೋಟಿ ವಿಮೆ ಕಟ್ಟಿದ್ರೂ ಸಂಕಷ್ಟ ತಪ್ಪಿದ್ದಲ್ಲ. ಬೆಳೆ ಹಾನಿಯಾದ್ರೂ ಹಣ ನೀಡದೆ ವಿಮಾ ಕಂಪನಿ ಮೊಂಡಾಟ. ರಾಜ್ಯದಲ್ಲಿ 80% ದ್ರಾಕ್ಷಿ ಉತ್ಪಾದನೆ ಮಾಡೋದು ವಿಜಯಪುರ ಜಿಲ್ಲೆಯಲ್ಲಿ. ಬರದ ನಾಡಾದ್ರೂ ಇಲ್ಲಿ ಬೆಳೆಯುವ ದ್ರಾಕ್ಷಿಗೆ ಎಲ್ಲಿಲ್ಲದ ಬೇಡಿಕೆ. ಆದರೆ ದ್ರಾಕ್ಷಿ ಬೆಳೆಗಾರರ ಬದುಕು ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಹವಾಮಾನವನ್ನ ನಂಬಿಕೊಂಡು ಯಾವ ಕಾರಣಕ್ಕೂ ದ್ರಾಕ್ಷಿ ಬೆಳೆಯೋದಕ್ಕೆ ಆಗಲ್ಲ. ಈ ಕಾರಣಕ್ಕಾಗಿ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ಕೋಟಿ ಕೋಟಿ ವಿಮೆ ಕಟ್ಟಿದ್ರೂ ಈವರೆಗೂ ಬಿಡಿಗಾಸು ಪರಿಹಾರ ಬಂದಿಲ್ಲ. 2024ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 27,000 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿಯನ್ನ ಬೆಳೆಯಲಾಗಿತ್ತು. ಈ ಪೈಕಿ 18,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ದ್ರಾಕ್ಷಿ ಇನ್ಶೂರೆನ್ಸ್ಗೆ ಒಳಪಟ್ಟಿತ್ತು. ಬರೋಬ್ಬರಿ 25.25 ಕೋಟಿಯನ್ನ ದ್ರಾಕ್ಷಿ ಬೆಳೆಗಾರರು ಇನ್ಶೂರೆನ್ಸ್ ಪಾಲಿಸಿಯಾಗಿ ವಿಮಾ ಕಂಪನಿಗೆ ಕಟ್ಟಿದ್ದಾರೆ. ಬೆಳೆ ಹಾನಿ ಕಾರಣಕ್ಕೆ ಇಷ್ಟೊತ್ತಿಗಾಗಲೇ ಸುಮಾರು 200 ಕೋಟಿಯಷ್ಟು ವಿಮೆ ಪರಿಹಾರ ಲಭ್ಯವಾಗಬೇಕಿತ್ತು. ಏಪ್ರಿಲ್ ಮೇ ಹೊತ್ತಿಗೆ ರೈತರ ಅಕೌಂಟ್ ಸೇರಬೇಕಿದ್ದ ವಿಮೆ ಪರಿಹಾರ ಸೆಪ್ಟೆಂಬರ್ ತಿಂಗಳು ಬಂದರೂ ಸಿಕ್ಕಿಲ್ಲ. 18,000 ಹೆಕ್ಟೇರ್ ಬೆಳೆ ವಿಮೆ ತುಂಬಿದ್ರೆ ಕಾರಣ 25 ಕೋಟಿ 20 ಲಕ್ಷ ರೂಪಾಯಿ ಅಮೌಂಟ್ ನಾವು ಸರ್ಕಾರಕ್ಕೆ ಇನ್ಶೂರೆನ್ಸ್ ಕಂಪ್ನಿಗೆ ಈಗಾಗಲೇ ಕಟ್ಟಿದ್ದೀವಿ ಸರ್. ಒಂದು ಹೆಕ್ಟರ್ಕ್ಕೆ ನಾವು 14,000 ರೂಪಾಯಿ 14,000 ರೂಪಾಯಿ ಸರಿಸುಮಾರಾಗಿ ನಾವು ವಿಮೆ ಕಟ್ತೀವಿ ಸರ್. ನಮಗೆ ಬರಬೇಕಾಗಿದ್ದು ಒಂದು ಹೆಕ್ಟರ್ಕ್ಕೆ 2,80,000 ಸರ್. ಆದರೆ ಇಲ್ಲಿವರೆಗೆ ಸರ್ ಈಗ ಸರ್ಕಾರ ನಮಗೆ ಏಪ್ರಿಲ್ 31ಕ್ಕೆ ಮುಗಿದ್ರೂ ಇಲ್ಲಿವರೆಗೆ ಯಾವುದೇ ರೀತಿಯಿಂದನೂ ಅದು ಪ್ರೋಗ್ರೆಸ್ಸೇ ಇಲ್ಲ ಸರ್. ಅದು ಇನ್ನು ದ್ರಾಕ್ಷಿ ಬೆಳೆಗೆ ರೋಗಗಳ ಕಾಟ ಜಾಸ್ತಿ. ಪ್ರತಿ ಎಕರೆಗೆ ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ. ಲಾಭ ಬಂದಲ್ಲಿ ಬಂಪರ್, ಹಾನಿಯಾದ್ರೆ ಬದುಕೆ ಬರ್ಬಾದ್. ಹೀಗಾಗಿ ದ್ರಾಕ್ಷಿ ಬೆಳೆದ ರೈತರು ಪ್ರತಿ ವರ್ಷವೂ ಎಕರೆಗೆ 5,000ದಷ್ಟು ವಿಮೆ ಹಣ ಕಟ್ತಾರೆ. ಇನ್ನು ಕಳೆದ ಹವಾಮಾನ ವೈಪರೀತ್ಯದಿಂದ ದ್ರಾಕ್ಷಿ ದವಣಿ, ಬೂದು ರೋಗ, ಕೊಳೆ ರೋಗಕ್ಕೆ ತುತ್ತಾಗಿತ್ತು. ಬೆಳೆದ 80% ದ್ರಾಕ್ಷಿ ಸಂಪೂರ್ಣ ನಾಶವಾಗಿತ್ತು. ಆದರೆ ವಿಮೆ ಹಣ ಪಾವತಿಯಾಗದ ಕಾರಣ ದ್ರಾಕ್ಷಿ ಬೆಳೆಗೆ ಔಷಧಿ ತರುವುದಕ್ಕೂ ಹಣವಿಲ್ಲದಂತೆ ರೈತರು ಪರದಾಡ್ತಿದ್ದಾರೆ. ಇಮಿಡಿಯೇಟ್ ಬದುಕಬೇಕಾದ್ರೆ ಉಳಿಬೇಕು ಮತ್ತು ಮುಂದಿನ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ ಇನ್ಶೂರೆನ್ಸ್ ಇಮಿಡಿಯೇಟ್ ಕೊಡಬೇಕು. ಅಕ್ಟೋಬರ್ ನವಂಬರ್ದಾಗ ಒಯ್ದ್ರೆ ಚಾಟ್ನಿ ಮಾಡೋದು ಪರಿಸ್ಥಿತಿ ತೊಂದರೆ ಐತಿ. ಅದ್ರ ಸಲುವಾಗಿ ಆದಷ್ಟು ಬೇಗನೆ ಇಮಿಡಿಯೇಟ್ ಒಂದು ವಾರದಾಗ ರಿಲೀಸ್ ಆಗಬೇಕು ಮತ್ತು ಏಕಮೇ ಒಂದೇ ಪದ್ಧತಿ ಮೇಲೆ ಆಗಬೇಕು. ಕೈಗೆ ಎಟುಕದ ದ್ರಾಕ್ಷಿ ಹುಳಿ ಅನ್ನೋ ಗಾದೆ ಇದೆ. ಆದರೆ ವಿಜಯಪುರ ರೈತರ ಪಾಲಿಗೆ ದ್ರಾಕ್ಷಿ ಅನ್ನೋದು ಕಹಿಯಾಗಿ ಕಾಡ್ತಿದೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಅಂದರೆ ಏಪ್ರಿಲ್ ಮೇಯಲ್ಲಿ ಏನಂತಂದರೆ ಈ ಒಂದು ಹಣ ಬರಬೇಕಾಗಿತ್ತು. ಆದರೆ ಈವರೆಗೂ ಸಹ ಹಣ ಬಂದಿಲ್ಲ. ಮುಂದಿನ ಬೆಳೆಗೂ ಸಹ ಇನ್ವೆಸ್ಟ್ ಮಾಡೋದಕ್ಕೆ ಹಣವಿಲ್ಲದೆ ಈಗ ರೈತರು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯಪುರ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.